ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಇಂಟರ್ವ್ಯೂನ ಹೇಗೆ ಕ್ರ್ಯಾಕ್ ಮಾಡೋದು, ಅಂದರೆ ಹೇಗೆ ಇಂಟರ್ವ್ಯೂವಲ್ಲಿ ಸೆಲೆಕ್ಟ್ ಆಗೋದು ಒಂದು ಜಾಬ್ ಇಂಟರ್ವ್ಯೂಗೆ ಕಾರ್ಪೊರೇಟಿವ್ ಹೋದಾಗ ಅಂತ ಹೇಳ್ತಾ ಇದ್ದೀನಿ. ಹೌ ಟು ಕ್ರ್ಯಾಕ್ ಇಂಟರ್ವ್ಯೂ ಆನ್ ಫಸ್ಟ್ ಅಟೆಂಪ್ಟ್, ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸ್ ಇಂಟರ್ವ್ಯೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಆನ್ಸರ್ಸ್ನ ಇದೇ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ. ಜನರಲಾಗಿ ಎಲ್ಲ ಥರದ ಇಂಟರ್ವ್ಯೂಗೂ ಹೇಗೆ ಕ್ವೆಶನ್ಸ್ ಕೇಳ್ಬೋದು ಅನ್ನೋದನ್ನು ಕೂಡ ಇದೇ ಇಂಟರ್ವ್ಯೂವಲ್ಲಿ ಕವರ್ ಮಾಡಿದ್ದೀನಿ. ಕಾಮನ್ ಆಗಿ ಇಂಟರ್ವ್ಯೂವಲ್ಲಿ ಏನೇನು ಕ್ವೆಶನ್ಸ್ ಕೇಳ್ತಾರೆ ಎಲ್ಲ ಥರದ ಇಂಟರ್ವ್ಯೂಗಳಲ್ಲಿ ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಕಾಮನ್ ಇಂಟರ್ವ್ಯೂ ಕ್ವೆಶನ್ಸ್ ಯಾವ್ದು ಅಂದರೆ, ಕುಡ್ ಯು ಟೆಲ್ ಮೀ ಮೋರ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಏನಾದರೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ತಾರೆ ಜನರಲಾಗಿ ಎಲ್ಲ ಥರದ ಇಂಟರ್ವ್ಯೂವಲ್ಲೂ. ನೆಕ್ಸ್ಟ್ ಬಂದು, ವೈ ಡು ಯು ವಾಂಟ್ ಟು ವರ್ಕ್ ಹಿಯರ್, ಯಾಕೆ ಇದೇ ಕಂಪ್ನಿನ ಸೆಲೆಕ್ಟ್ ಮಾಡಿದ್ರಿ, ಇದೇ ಕಂಪ್ನಿನ ಚೂಸ್ ಮಾಡಿದ್ರಿ ಕೆಲಸ ಮಾಡೋದಕ್ಕೆ ಅಂತ ಕೇಳ್ತಾರೆ. ಆ್ಯಂಡ್ ವೇ ಡು ಯು ಸಿ ಯುವರ್ ಸೆಲ್ಫ್ ಇನ್ ನೆಕ್ಸ್ಟ್ 5 years, ಅಂದರೆ ನೆಕ್ಸ್ಟ್ 5 yearsಲ್ಲಿ ನೀವು ಈ ಕಂಪ್ನಿನಲ್ಲಿ ಏನು ಪೊಸಿಷನಲ್ಲಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಕೇಳ್ತಾರೆ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಸ್ಯಾಲರಿ, ಏನು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಜಾಬಿಗೆ ಅಂತ ಕೇಳ್ತಾರೆ. ಡೂ ಹ್ಯಾವ್ ಎನಿ ಕ್ವೆಶನ್ಸ್ ಫಾರ್ ಅಸ್, ಲಾಸ್ಟಲ್ಲಿ ನೀವು ನನಗೇನಾದರೂ ಕ್ವೆಶನ್ಸ್ ಕೇಳೋಕ್ಕಿರುತ್ತಾ ಅಂತ ಇಂಟರ್ವ್ಯೂವರ್ ನಿಮ್ಮನ್ನು, ಅಂದರೆ ಇಂಟರ್ವ್ಯೂವಿನ ಕ್ವೆಶನ್ ಕೇಳ್ತಾರೆ. ಈ ಥರ ಕ್ವೆಶನ್ಸ್ನ ಕಾಮನ್ ಆಗಿ ಇಂಟರ್ವ್ಯೂವಲ್ಲಿ ಕೇಳ್ತಾರೆ. ಫಸ್ಟ್ ನೀವು ಇಂಟರ್ವ್ಯೂ ರೂಮ್ಗೆ ಎಂಟರ್ ಆದಾಗ ಸ್ಮೈಲ್ ಮಾಡಿಕೊಂಡು, ಇಂಟರ್ವ್ಯೂವರ್ಸ್ನ ನೋಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಹೋಗಬೇಕು. ಅವರು ಫಸ್ಟ್ ನಿಮಗೆ ಕೂರೋಕ್ಕೆ ಹೇಳಿದ ಮೇಲೆ ಕೂತ್ಕೊಂಡು ಥ್ಯಾಂಕ್ ಯು ಹೇಳಬೇಕು, ಮುಂಚೆನೇ ಹೋಗಿ ಕೂತ್ಕೋಬಾರ್ದು. ಮತ್ತು ಇನ್ನೊಂದೇನು ಅಂದರೆ, ನರ್ವಸ್ ಆಗೋ ಅವಶ್ಯಕತೆ ಇಲ್ಲ. ಆ ಕಂಪ್ನಿಲಾಗಿಲ್ಲ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ಕಂಪ್ನೀಲಿ ಟ್ರೈ ಮಾಡ್ಬೋದು. ಫಸ್ಟ್ ನಾವು ಕಾನ್ಫಿಡೆಂಟ್ ಆಗಿರಬೇಕು, ಇಂಟರ್ವ್ಯೂಗೆ ಹೋದಾಗ ಕಾನ್ಫಿಡೆಂಟ್ ಆಗಿರಬೇಕು. ಮತ್ತು ಅವ್ರು ಏನೇ ಕ್ವೆಶನ್ಸ್ ಕೇಳಿದ್ರು ನಾವು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಬೇಕು. ನಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಕಾನ್ಫಿಡೆಂಟಾಗಿ ಗೊತ್ತಿಲ್ಲ ಅಂತ ಹೇಳಬೇಕು. ಅದ್ರ ಬದಲು ಅನ್ನೆಸೆಸರಿ ಏನೇನೋ ಗೊತ್ತಿಲ್ಲದಿರೋ ಆನ್ಸರ್ನ ಹೇಳೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಫೇಸಲ್ಲಿ ಸ್ವಲ್ಪ ಸ್ಮೈಲ್ನ ಇಟ್ಕೊಂಡಿರಬೇಕು. ಹೋಗಿದ ತಕ್ಷಣ ವಿಶ್ ಮಾಡಬೇಕು. ಆಲ್ವೇಸ್ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದ್ರೇ ಒಳ್ಳೆಯದು. ನೆಕ್ಸ್ಟ್, ನಾರ್ಮಲಾಗಿ ಕೇಳೋ ಫಸ್ಟ್ ಕ್ವೆಶನ್ ಇಂಟರ್ವ್ಯೂಗೆ ಹೋದಾಗ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಕೇಳ್ತಾರೆ. ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ. ನಾರ್ಮಲಾಗಿ ಇಂಟ್ರೊಡಕ್ಷನ್ ಕೊಡುವಾಗ ಏನೇನು ಯೂಸ್ ಮಾಡಬೇಕು, ಏನೇನು ನಿಮ್ಮ ಬಗ್ಗೆ ಹೇಳ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ನೀವು ಹೇಳಬೇಕಾಗಿರೋದು, ಯೂಸ್ ಮೈ ನೇಮ್ ಆರ್ ಐ ಆಮ್ ಆ್ಯಂಡ್ ಡೋಂಟ್ ಯೂಸ್ ಮೈ ಸೆಲ್ಫ್. ಅಂದರೆ ನಿಮ್ಮ ಹೆಸರನ್ನ ಫಸ್ಟ್ ಹೇಳಬೇಕು ನಿಮ್ಮ ಇಂಟ್ರೊಡಕ್ಷನ್ ಕೊಡುವಾಗ. ಆವಾಗ ಮೈ ಸೆಲ್ಫ್ ಅಂತ ಹೇಳ್ಬಿಟ್ಟು ನಿಮ್ಮ ನೇಮ್ ಹೇಳೋದು ರಾಂಗ್ ಆಗುತ್ತೆ. ಅದ್ರ ಬದಲು ಇನ್ಸ್ಟೆಡ್ ಆಫ್ ಮೈ ಸೆಲ್ಫ್ ನಾವು ಮೈ ನೇಮ್ ಈಸ್ XYZ ಆರ್ ಐ ಆಮ್ XYZ ಅಂತ ಯೂಸ್ ಮಾಡಬೇಕು. ಮೈ ಸೆಲ್ಫ್ ಅಂತ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು, ಎಕ್ಸ್ಪ್ಲೈನ್ ಯುವರ್ ನೇಮ್ ಆ್ಯಂಡ್ ಅಡ್ರೆಸ್ ಆ್ಯಂಡ್ ಅಬೌಟ್ ಯುವರ್ ಫ್ಯಾಮಿಲಿ. ನಿಮ್ಮ ನೇಮ್ ಹೇಳಿ, ನಿಮ್ಮ ಅಡ್ರೆಸ್ ಅಂದರೆ ವೇರ್ ಆರ್ ಯು ಫ್ರಮ್ ಅದನ್ನು ಹೇಳಿ, ಮತ್ತು ಅಬೌಟ್ ಯುವರ್ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ, ಏನು ಕತೆ, ಅವ್ರು ನಿಮ್ಗೆ ಏನಾಗಬೇಕು, ಏನು ರಿಲೇಷನ್ಶಿಪ್ ಇದೆ ನಿಮಗೂ ಅವ್ರಿಗೂ, ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಜಾಸ್ತಿ ಬೇಡ, 1 2 to 3 ಸೆಂಟೆನ್ಸಲ್ಲಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಬಂದು ಥರ್ಡ್ ಒನ್, ಎಕ್ಸ್ಪ್ಲೈನ್ ಯುವರ್ ಕ್ವಾಲಿಫಿಕೇಷನ್. ನೆಕ್ಸ್ಟ್ ನಿಮ್ಮ ಕ್ವಾಲಿಫಿಕೇಷನ್ ಏನು ಅನ್ನೋದನ್ನು ಹೇಳಬೇಕಾಗುತ್ತೆ. ಅಂದರೆ ನೀವು ಡಿಗ್ರಿ ಮುಗಿಸಿದ್ದೀರಾ, PG ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ದೀರಾ, ಇಂಜಿನಿಯರಿಂಗ ಏನು ಮಾಡಿದ್ದೀರಾ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ 1 2 to 3 ಸೆಂಟೆನ್ಸಸಲ್ಲಿ. ದೆನ್ ಫೋರ್ತ್ ಒಂದು, ಎಕ್ಸ್ಪ್ಲೈನ್ ಅಬೌಟ್ ಯುವರ್ ಕೀ ಸ್ಕಿಲ್ಸ್. ಕೀ ಸ್ಕಿಲ್ಸ್ ಮೀನ್ಸ್ ಅದರ್ ದ್ಯಾನ್ ಕ್ವಾಲಿಫಿಕೇಷನ್, ಕಂಪ್ಯೂಟರ್ ಸ್ಕಿಲ್ಸ್, ಸಾಫ್ಟ್ವೇರ್ ಮೀನ್ಸ್ ಇವಾಗ ಯಾವುದಾದ್ರೂ ಕಂಪ್ಯೂಟರ್ ಸ್ಕಿಲ್ಸ್ ಬಿಟ್ಟು ಯಾವುದಾದ್ರೂ ಸಾಫ್ಟ್ವೇರ್ SAP ಅಥವಾ Oracle ಏನಾದರೂ ಕಲ್ತಿದ್ದೀರಾ ಅದ್ರ ಬಗ್ಗೆ ಹೇಳಿ. ಆ್ಯಂಡ್ ಸ್ಟ್ರೆಂತ್ಸ್, ನಿಮ್ಮ ಸ್ಟ್ರೆಂತ್ಸ್ ಬಗ್ಗೆ ಹೇಳಿ, ವೀಕ್ನೆಸ್ ಬಗ್ಗೆ ಹೇಳೋ ಅಗತ್ಯ ಇರೋದಿಲ್ಲ. ನಿಮಗೆ ಏನು ಸ್ಟ್ರೆಂತ್ಸ್, ಗ್ರೂಪಲ್ಲಿ ಟೀಮ್ ವರ್ಕ್ ಮಾಡ್ತೀನಿ, ಟೀಮ್ ಲೀಡರಾಗಿ ವರ್ಕ್ ಮಾಡೋ ಎಬಿಲಿಟೀಸ್ ಇದೆ, ಒಂದು ಟೀಮ್ನ ಮ್ಯಾನೇಜ್ ಮಾಡೋ ಎಬಿಲಿಟೀಸ್ ಇದೆ, ಅದೇನೇನಿದೆ ಅದನ್ನು ಸ್ಟ್ರೆಂತ್ಸ್ನ ಹೇಳ್ಬೋದು. ಮತ್ತು ಫಿಫ್ತ್ ಬಂದು, ಎಕ್ಸ್ಪ್ಲೈನ್ ಅಬೌಟ್ ಯುವರ್ ಹಾಬೀಸ್. ನಿಮ್ಮ ಹಾಬೀಸ್ ಏನೇನು ಹಾಬೀಸ್ ಇದೆ, ನಿಮ್ಮ ಫ್ರೀ ಟೈಮ್ನ ಯಾವುದರಲ್ಲಿ ಸ್ಪೆಂಡ್ ಮಾಡ್ತೀರಾ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ. ಫಾರ್ ಎಕ್ಸಾಂಪಲ್ ರೀಡಿಂಗ್ ಬುಕ್ಸ್, ನಾವೆಲ್ಸ್ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಕ್ರಿಕೆಟ್ ಆ ಥರದ್ದು ಯಾವುದನ್ನಾದರೂ ಹೇಳ್ಬೋದು. ಸಿಕ್ಸ್ತ್ ಬಂದು, ಎಕ್ಸ್ಪ್ಲೈನ್ ಅಬೌಟ್ ಯುವರ್ ಡ್ರೀಮ್ ಅಬೌಟ್ ದ ಜಾಬ್ ಆ್ಯಂಡ್ ವೈ ಯು ವಾಂಟ್ ಟು ಜಾಯಿನ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಅಂದರೆ ನೀವು ಏನಕ್ಕೆ ಅದೇ ಕಂಪ್ನಿನ ಚೂಸ್ ಮಾಡಿದ್ದೀರಾ, ನಿಮ್ಗೆ ಯಾವ ಥರ ಕೆಲಸ ಮಾಡಬೇಕು ಅನ್ನೋದು ನಿಮ್ಮ ಡ್ರೀಮ್ ಆಗಿದೆ, ಏನಕ್ಕೆ ನೀವು ಅದೇ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತ ಇದ್ದೀರಾ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇದಿಷ್ಟನ್ನು ನಿಮ್ಮ ಇಂಟ್ರೊಡಕ್ಷನ್ ಕೇಳಿದಾಗ ಹೇಳಬೇಕಾಗುತ್ತೆ. ಎಕ್ಸಾಂಪಲ್ ಹೇಗೆ ಹೇಳೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಮೈ ನೇಮ್ ಈಸ್ ಧ್ವನಿ,
and I am from Chikmagalur. I have completed my graduation and post-graduation from Mysore University and I got first grade for master degree. ಇದು ನಿಮ್ಮ ನೇಮ್ ಮತ್ತು ಅಡ್ರೆಸ್ ಬಗ್ಗೆ ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ಇಷ್ಟು ಹೇಳಿದ್ರೆ ಸಾಕಾಗುತ್ತೆ. ಆ್ಯಂಡ್ ಇಫ್ ಐ ಟಾಕ್ ಅಬೌಟ್ ಮೈ ಫ್ಯಾಮಿಲಿ, ವಿ ಆರ್ 4 ಇನ್ ಮೈ ಫ್ಯಾಮಿಲಿ. ಮೈ ಪೇರೆಂಟ್ಸ್, ಮೈ ಸೆಲ್ಫ್ ಆ್ಯಂಡ್ ಮೈ ಎಲ್ಡರ್ ಸಿಸ್ಟರ್. ಇದು ಅಬೌಟ್ ಯೋರ್ ಫ್ಯಾಮಿಲಿ. Next, your ambition or your goal. My ambition is to get posted in a reputed organization like this. So I am so aggressive towards getting this job and continue my career in this company. My hobbies are playing football, reading novels, traveling, and keeping an eye on ongoing trends on trade and commerce and accounting and finance related matters. ಇದು ನಿಮ್ಮ ಹಾಬೀಸ್ ಬಗ್ಗೆ ಹೇಳೋದು. ಇಷ್ಟನ್ನು ಹೇಳಿದ್ರೆ ಅಬೌಟ್ ಯುವರ್ ಸೆಲ್ಫ್ ಆಗುತ್ತೆ. ಇದಕ್ಕೆ ನೀವು ಏನಾದರೂ ಆ್ಯಡ್ ಮಾಡ್ಕೋಬೋದು, ಏನೇನಾದರೂ ಬೇಡ ಅಂದರೆ ಬಿಡ್ಬೋದು, ಬಟ್ ಇದಿಷ್ಟನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಅಕೌಂಟಿಂಗ್ ಇಂಟರ್ವ್ಯೂ. ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸ್ ರಿಲೇಟೆಡ್ ಇಂಟರ್ವ್ಯೂ ಅಂದರೆ ಅಕೌಂಟ್ಸ್ ಪೇಯಬಲ್, ಎಕ್ಸಿಕ್ಯೂಟಿವ್. ನೆಕ್ಸ್ಟ್, ಅಕೌಂಟಿಂಗ್ ಇಂಟರ್ವ್ಯೂ ಕ್ವೆಶನ್ಸ್ ಏನೇನು ಕೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್? ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು ಅಂತ ಕೇಳ್ಬೋದು. ಸ್ಟೇಟ್ ದ 3 ಮೇನ್ ಟೈಪ್ಸ್ ಆಫ್ ಅಕೌಂಟ್ಸ್ ಯಾವುದ್ಯಾವುದು? ಪರ್ಸ್ನಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಆ್ಯಂಡ್ ರಿಯಲ್ ಅಕೌಂಟ್. ಹೌ ಮೆನಿ ಟೈಪ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ದೇರ್ ಇನ್ ಅಕೌಂಟಿಂಗ್? ಇದನ್ನು ಕೇಳ್ಬೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ವ್ಯಾಟ್ ಇನ್ ಅಕೌಂಟಿಂಗ್? ಈ ಥರ ಕ್ವೆಶನ್ಸ್ನ ಕೇಳ್ಬೋದು ಜನರಲ್ ಆಗಿ. ಅಕೌಂಟಿಂಗ್ ಬೇಸಿಕ್ ಆ್ಯಂಡ್ ಇಂಟರ್ವ್ಯೂ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಇದರಲ್ಲಿ ಕೇಳಿದ್ದಾರೆ. ಡೆಫಿನೇಷನ್ ಆಫ್ ಅಕೌಂಟಿಂಗ್ ಡೆಫಿನೇಷನ್ ಕೇಳ್ತಾರೆ. ಡೆಫಿನೇಷನ್ ಗೊತ್ತಿಲ್ಲ ಅಂದರೆ ಮೀನಿಂಗ್ ಕೂಡ ಹೇಳ್ಬೋದು. ದ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮ್ಮರೈಸಿಂಗ್ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮನಿ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಈವೆಂಟ್ಸ್ ವಿಚ್ ಆರ್ in part at least of a financial character and interpreting the result thereof. ಇದು ಡೆಫಿನೇಷನು. ಮೀನಿಂಗ್ ಕೂಡ ಹೇಳ್ಬೋದು. ಬುಕ್ ಕೀಪಿಂಗ್ ಅಂದರೆ ಏನು? ವಾಟ್ ಈಸ್ ಬುಕ್ ಕೀಪಿಂಗ್ ಅಂತ ಕೇಳ್ಬೋದು. ಇಟ್ಸ್ ಅ ಮ್ಯಾನ್ಯುವಲ್ it is mainly concerned with recording of financial transactions relating to business operations in a significant or orderly manner. ನೆಕ್ಸ್ಟ್, ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್ ಕೇಳ್ಬೋದು. ಏನೇನು ಕಾನ್ಸೆಪ್ಟ್ಸ್ ಯಾವುದ್ಯಾವುದಿದೆ ಅಂತ ಕೇಳ್ಬೋದು, ಅಥವಾ ಅದರಲ್ಲಿ ಯಾವುದನ್ನಾರು ಒಂದರದ್ದು ಮೀನಿಂಗ್ ಕೇಳ್ಬೋದು. ಸಪ್ರೇಟ್ ಎಂಟಿಟಿ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್, ಕಾಸ್ಟ್ ಕಾನ್ಸೆಪ್ಟ್, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ಪೀರಿಯಾಡಿಕ್ ಮ್ಯಾಚಿಂಗ್ ಆಫ್ ಕಾಸ್ಟ್ ಆ್ಯಂಡ್ ರೆವೆನ್ಯೂ ಕಾನ್ಸೆಪ್ಟ್, ರಿಯಲೈಸೇಷನ್ ಕಾನ್ಸೆಪ್ಟ್. ಇಷ್ಟು ಕಾನ್ಸೆಪ್ಟನ್ನ ಯಾವ್ದು ಅಂತ ಕೇಳ್ಬೋದು, ಅಥವಾ ಯಾವುದಾದ್ರು ಒಂದು ಕಾನ್ಸೆಪ್ಟನ್ನ ಪರ್ಟಿಕ್ಯುಲರಾಗಿ ಕೇಳಿ ಅದರ ಮೀನಿಂಗ್ನ ಕೇಳ್ಬೋದು, ಹೇಳಬೇಕಾಗತ್ತೆ. ನೆಕ್ಸ್ಟು, ಕನ್ವೆನ್ಷನ್ಸ್ ಆಫ್ ಅಕೌಂಟಿಂಗ್ ಯಾವ್ದು ಅಂತ ಕೇಳ್ಬೋದು. ಕನ್ಸರ್ವೇಟಿಸಮ್ ಕನ್ವೆನ್ಷನ್, ಫುಲ್ ಡಿಸ್ಕ್ಲೋಷರ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಮೆಟೀರಿಯಾಲಿಟಿ. ಇದು 4 ಕನ್ವೆನ್ಷನ್ಸ್ ಆಫ್ ಅಕೌಂಟಿಂಗ್ ಆಗುತ್ತೆ. ನೆಕ್ಸ್ಟು, ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಯಾವುದೇ ಸಿಸ್ಟಮ್ಸ್ ಇದೆ ಅಂತ ಕೇಳ್ಬೋದು. ಮೇನ್ಲಿ ಟೂ ಸಿಸ್ಟಮ್ಸ್ ಆರ್ ದೇರ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್, ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್: ಕ್ಯಾಶ್ ಸಿಸ್ಟಮ್ ಅಕೌಂಟಿಂಗ್, ಮರ್ಕೆಂಟೈಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಎರಡಿದೆ. ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್ ಕೇಳಿದರೆ ಪರ್ಸ್ನಲ್ ಅಕೌಂಟ್, ಡೆಬಿಟ್ ದ ರಿಸೀವರ್ ಆ್ಯಂಡ್ ಕ್ರೆಡಿಟ್ ದ ಗಿವರ್. ರಿಯಲ್ ಅಕೌಂಟ್, ಡೆಬಿಟ್ ವಾಟ್ ಕಮ್ಸ್ ಇನ್ ಆ್ಯಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾಮಿನಲ್ ಅಕೌಂಟ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಮೀನಿಂಗ್ ಆಫ್ ಜರ್ನಲ್ ಮೀನ್ಸ್ ಕ್ರಾನಾಲಜಿಕಲ್ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್. ಸಿಂಪಲ್ಲಾಗಿ ಹೇಳಿದರೆ ಸಾಕು. ಜರ್ನಲ್ ಅಂದರೆ ಏನು ಅಂತ ಒನ್ ವರ್ಡಲ್ಲಿ ಕೇಳಿದರೆ. ಮೀನಿಂಗ್ ಆಫ್ ಲೆಡ್ಜರ್ ಅಂದರೆ ಏನು ಅಂತ ಕೇಳಿದರೆ, ಲೆಡ್ಜರ್ ಇಸ್ ಅ ಸೆಟ್ ಆಫ್ ಅಕೌಂಟ್ಸ್. ಇಟ್ ಕಂಟೈನ್ಸ್ ಆಲ್ ಅಕೌಂಟ್ಸ್ ಆಫ್ ದ ಬಿಸ್ನೆಸ್ ಎಂಟರ್ಪ್ರೈಸ್, ವೆದರ್ ರಿಯಲ್, ನಾಮಿನಲ್ ಆರ್ ಪರ್ಸನಲ್. ಇದು ಲೆಡ್ಜರ್. ಈ ಥರ ಸಿಂಪಲ್ ಕ್ವೆಶನ್ಸ್ನ ಕೇಳ್ತಾರೆ ಯಾವುದರಲ್ಲಿ? ಅಕೌಂಟಿಂಗ್ ಇಂಟರ್ವ್ಯೂಸಲ್ಲಿ. ಬೇಸಿಕ್ ಅಕೌಂಟಿಂಗ್ ಇಂಟರ್ವ್ಯೂ ಕ್ವೆಶನ್ಸ್ ಫಾರ್ ಫ್ರೆಷರ್ಸ್ ವಿತ್ ಆನ್ಸರ್. ಫ್ರೆಷರ್ಸಿಗೆ ಏನೇನು ಕೇಳ್ಬೋದು ಅಂದರೆ, ವಾಟ್ ಈಸ್ ದ ಫಂಡಮೆಂಟಲ್ ಅಕೌಂಟಿಂಗ್ ಈಕ್ವೇಷನ್? ಫಂಡಮೆಂಟಲ್ ಅಕೌಂಟಿಂಗ್ ಈಕ್ವೇಷನ್ ಯಾವ್ದು ಅಂತ ಕೇಳಿದರೆ, ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಈಕ್ವಿಟಿ. This is equation representative the co-relationship between a company's resources or assets, what it was liabilities and the owner's investment equity. ಇದನ್ನು ಫಂಡಮೆಂಟಲ್ ಅಕೌಂಟಿಂಗ್ ಈಕ್ವೇಷನ್ ಅಂತ ಕರಿತೀವಿ. ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಈಕ್ವಿಟಿ. ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ್ಯನ್ ಅಸೆಟ್ ಆ್ಯಂಡ್ ಎ ಲಯಬಿಲಿಟಿ. ಅಸೆಟ್ ಅಂದರೆ ಏನು, ಲಯಬಿಲಿಟಿ ಅಂದರೆ ಏನು, ಅದರ ಡಿಫ್ರೆನ್ಸ್ ಕೇಳ್ತಾರೆ. ಆ್ಯನ್ ಅಸೆಟ್ ಈಸ್ ಅ ಸಮಥಿಂಗ್ ಅ ಕಂಪನಿ ವಾಸ್ ದಟ್ has value like a cash or inventory, while a liability is a debt or an obligation to the company
vows like a loan or accounts payable. What are the 3 major financial statements? Financial statements major 3 ಯಾವುದು ಅಂತ ಕೇಳಿದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಬ್ಯಾಲೆನ್ಸ್ ಶೀಟ್, ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ವಾಟ್ ಡಸ್ ದ ಬ್ಯಾಲೆನ್ಸ್ ಶೀಟ್ ಶೋ? ಬ್ಯಾಲೆನ್ಸ್ ಶೀಟಲ್ಲಿ ಏನು ತೋರಿಸುತ್ತೆ? ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಆಫ್ ದ ಕಂಪನಿನ ತೋರಿಸುತ್ತೆ, ಶೇರ್ ಹೋಲ್ಡರ್ಸ್ ಫಂಡ್ ತೋರಿಸುತ್ತೆ. ವಾಟ್ ಡಸ್ ದ ಇನ್ಕಮ್ ಸ್ಟೇಟ್ಮೆಂಟ್ ಶೋ? ಇನ್ಕಮ್ ಸ್ಟೇಟ್ಮೆಂಟ್ ಏನು ತೋರಿಸುತ್ತೆ? ಎಕ್ಸ್ಪೆಂಡಿಚರ್, ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ನ ತೋರಿಸುತ್ತೆ. ಇನ್ಕಮ್ ಅಂದರೆ ರೆವಿನ್ಯೂ, ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ನ ತೋರಿಸುತ್ತೆ ಫಾರ್ ಅ ಸ್ಪೆಸಿಫಿಕ್ ಪೀರಿಯಡ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೆವೆನ್ಯೂ ಆ್ಯಂಡ್ ಇನ್ಕಮ್? ರೆವೆನ್ಯೂ ಅಂದರೆ ಏನು, ಇನ್ಕಮ್ ಅಂದರೆ ಏನು? Revenue represents the total amount of money earned from the selling of goods or services, while income is the net amount after deducting expenses from revenue. What is the purpose of journal entry? A journal entry is the initial record of business transaction detailing the accounts affected and the amount debited or credited. ಇದು ಫಸ್ಟ್ ಇನಿಷಿಯಲ್ ಎಂಟ್ರಿ ಆಗಿರುತ್ತೆ. ಯಾವುದು ಅಮೌಂಟು ಡೆಬಿಟ್ ಆಗಿರೋದು ಯಾವುದು, ಕ್ರೆಡಿಟ್ ಆಗಿರೋದು ಯಾವುದು ಅಂತ ಜರ್ನಲ್ನ ನೋಡಿ ಫೈಂಡ್ ಔಟ್ ಮಾಡ್ಬೋದು. ವಾಟ್ ಈಸ್ ದ ಟ್ರಯಲ್ ಬ್ಯಾಲೆನ್ಸ್? ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಏನು? ಎ ಟ್ರಯಲ್ ಬ್ಯಾಲೆನ್ಸ್ ಇಸ್ ಎ ಲಿಸ್ಟ್ ಆಫ್ ಆಲ್ ಲೆಡ್ಜರ್ ಅಕೌಂಟ್ಸ್ ಬ್ಯಾಲೆನ್ಸಸ್ ಅಟ್ ದ ಸ್ಪೆಸಿಫಿಕ್ ಪಾಯಿಂಟ್ ಇನ್ ಟೈಮ್ ಯೂಸ್ಡ್ ಟು ವೆರಿಫೈ ದ್ಯಾಟ್ ದ ಟೋಟಲ್ ಡೆಬಿಟ್ಸ್ ಈಕ್ವಲ್ ಟು ದ ಟೋಟಲ್ ಕ್ರೆಡಿಟ್ಸ್. ಟೋಟಲ್ ಡೆಬಿಟ್ಸ್ ಮತ್ತು ಟೋಟಲ್ ಕ್ರೆಡಿಟ್ಸ್ ಏನೇನಿದೆ ಅನ್ನೋದನ್ನು ಲೆಡ್ಜರ್ ಅಕೌಂಟ್ಸ್, ಆಲ್ ಲೆಡ್ಜರ್ ಅಕೌಂಟ್ಸ್ನ ಟ್ರಯಲ್ ಬ್ಯಾಲೆನ್ಸಲ್ಲಿ ನಾವು ತೋರಿಸ್ತೀವಿ. ವಾಟ್ ಇಸ್ ಡಿಪ್ರಿಸಿಯೇಷನ್? ಡಿಪ್ರಿಸಿಯೇಷನ್ ಅಂದರೆ ಏನು? ಡಿಪ್ರಿಸಿಯೇಷನ್ ಇಸ್ ದ ಪ್ರಾಸೆಸ್ ಆಫ್ ಅಲೋಕೇಟಿಂಗ್ ದ ಕಾಸ್ಟ್ ಆಫ್ ಎನ್ ಅಸೆಟ್ ಓವರ್ ಇಟ್ಸ್ ಯೂಸ್ಫುಲ್ ಲೈಫ್, ರಿಫ್ಲೆಕ್ಟಿಂಗ್ ದ ಗ್ರ್ಯಾಜುವಲ್ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ಓವರ್ ಟೈಮ್. ವ್ಯಾಲ್ಯೂ, ಒಂದು ಅಸೆಟಿನ ವ್ಯಾಲ್ಯೂ ಡಿಕ್ರೀಸ್ ಆಗಿರುತ್ತಲ್ಲ ಅದನ್ನು ಶೋ ಮಾಡೋದನ್ನ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಈ ಥರ ಸಿಂಪಲ್ ಆಗಿರೋ ಕ್ವೆಶನ್ಸ್ನ ಇಂಟರ್ವ್ಯೂವಲ್ಲಿ ಕೇಳ್ತಾರೆ. ಇದಕ್ಕೆ ರೆಡಿ ಆದರೆ ನಾವು ಅಕೌಂಟಿಂಗ್ ಇಂಟರ್ವ್ಯೂನ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಆಲ್ ದ ಬೆಸ್ಟ್.